ಮದುವೆ ಆಗಿ 1 ವರ್ಷ ಆಗಿದ್ದರೆ ತಾವುಗಳು ವೈದ್ಯರನ್ನು ಕಾಣಬೇಕು. ಕೆಲವೊಮ್ಮೆ ಇನ್ನೂ ಬೇಗನೆ ಹೋಗಬೇಕಾಗುತ್ತದೆ. ಹೆಂಗಸರು 35 ವರ್ಷಕ್ಕಿಂತ ಹೆಚ್ಚಾಗಿದ್ದರೆ ಅಥವಾ 40 ವರ್ಷಕ್ಕಿಂತ ಹೆಚ್ಚಾಗಿದ್ದಲ್ಲಿ ಅತಿ ಶೀಘ್ರದಲ್ಲಿ ವೈದ್ಯರನ್ನು ನೋಡಬೇಕು. ಕೆಲವೊಂದೊಂದು ಸಂದರ್ಭಗಳಲ್ಲಿ ಗಂಡಸರಿಗೆ ಸರ್ಜರಿ ಆಗಿದ್ದರೆ ಅಥವಾ ಕೆಲವೊಂದು ಮೆಡಿಕಲ್ ಪ್ರಾಬ್ಲಮ್ಸ್ ಆಗಿದ್ದು ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಅಂತದ್ದು ತಗೊಂಡಿದ್ದಾರೆ, ಅಥವಾ ಹೆಂಗಸರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಥವಾ ಪೇನ್ಫುಲ್ ಪೀರಿಯಡ್ಸ್ ಇದ್ದು ಅಥವಾ ಗರ್ಭಕೋಶದ ಮೇಲೆ ಅಂಡಾಶಯದ ಮೇಲೆ ಸರ್ಜರೀಸ್ ಆಗಿದ್ದಲ್ಲಿ ಅತಿ ಬೇಗನೆ ತಮ್ಮ ವೈದ್ಯರನ್ನು ಕಾಣಬೇಕು. ಕುಟುಂಬದಲ್ಲಿ ಜೆನೆಟಿಕ್ ಕಾಯಿಲೆಗಳು ಇದ್ದಲ್ಲಿ ಗರ್ಭಧಾರಣೆಯ ಮುಂಚೆಯೇ ತಾವುಗಳು ವೈದ್ಯರನ್ನು ಕಾಣುವುದು ತಾಯಿ ಮತ್ತು ಮಗುವಿನ ಜನನಕ್ಕೆ ಸುರಕ್ಷಿತ. ಹಾಗೆಯೇ ನಿಮ್ಮ ಮುಂದಿನ ಕುಟುಂಬದಲ್ಲಿ ಆರೋಗ್ಯಕರವಾಗಿ ಇರಲು ಅತಿ ಶೀಘ್ರವಾಗಿ ನಿಮ್ಮ ವೈದ್ಯರನ್ನು ಕಂಡು ನಂತರ ಗರ್ಭಧಾರಣೆಯ ಬಗ್ಗೆ ವಿಚಾರ ಮಾಡಿದರೆ ಪ್ರೀಕನ್ಸೆಪ್ಷನಲ್ ಕನ್ಸಲ್ಟೇಷನ್ ಎಂದು ಏನು ಹೇಳುತ್ತೇವೆ, ಗರ್ಭಧಾರಣೆಯು ಆರೋಗ್ಯಕರವಾಗಿದ್ದು ನಂತರ ಡೆಲಿವರಿ ಕೂಡ ಸೇಫ್ ಆಗಿದ್ದು ಆರೋಗ್ಯಕರವಾದ ಮಗುವನ್ನು ನೀವು ಜನಿಸಬಹುದು. ನಾನು ಡಾಕ್ಟರ್ ರೂಪಾ ಪಿ. ನಿಮ್ಮ ಯಾವುದೇ ಗೊಂದಲಗಳಿಗೆ ಯು ಕ್ಯಾನ್ ಕನ್ಸಲ್ಟ್ ಮೀ ಅಟ್ BGS ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್.